ಜಿಲ್ಲೆಯ ಖಾಸಗಿ ಶಾಲೆಯ ಆಡಳಿತ ಮಂಡಳಿ ಆಂಗ್ಲ ಭಾಷೆ ಹಾಗೂ ಅನ್ಯ ಭಾಷೆಗಳಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಿರುವುದನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ನಗರದ ಜಿಲ್ಲಾ ಶಾಲಾ ಶಿಕ್ಷಣ ಇಲಾಖೆ ಕಚೇರಿ ಮುಂಭಾಗ ಗುರುವಾರ ಪ್ರತಿಭಟನೆಯನ್ನು ನಡೆಸಿ ಮನವಿಯನ್ನು ನೀಡಿದರು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಡಿಡಿಪಿಐ ಕಚೇರಿ ಎದುರು ಕನ್ನಡದ ಬಗೆಗಿನ ಖಾಸಗಿ ಶಾಲೆಗಳ ನಿರ್ಲಕ್ಷ್ಯ ಧೋರಣೆಯನ್ನು ಖಂಡಿಸಿ ಕನ್ನಡ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದರು. ಅಲ್ಲದೆ ಮನವಿ ಪತ್ರ ಸ್ವೀಕರಿಸಲು ಸ್ಥಳಕ್ಕೆ ಬಂದ ಡಿಡಿಪಿಐಗೆ ತರಾಟೆಗೆ ತೆಗೆದುಕೊಂಡ ಪ್ರತಿಭಟನಾಕಾರರು ಕೂಡಲೇ ಕನ್ನಡ ವಿರೋಧಿ ಧೋರಣೆ ತೋರುವ ಖಾಸಗಿ ಶಾಲೆಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದರು. ಇನ್ನು ಕರ್ನಾಟಕ ರಕ್ಷಣಾ ವೇದಿಕೆಯ ಬಣದ ಜಿಲ್ಲಾಧ್ಯಕ್ಷ ಎಂಎನ್ಆರ್ ರಾಜು ಮಾತನಾಡಿ, ಜಿಲ್ಲೆಯಲ್ಲಿ ಇತ್ತೀಚೆಗೆ ಖಾಸಗಿ ಶಾಲೆಯಲ್ಲಿ ಕನ್ನಡ ಭಾಷೆ ಬಳಸಿದ ವಿದ್ಯಾರ್ಥಿಗಳಿಗೆ ದಂಡ ವಿಧಿಸುವ ಪ್ರವೃತ್ತಿ ಹೆಚ್ಚಾಗುತ್ತಿದೆ. ಇಂತಹ ಧೋರಣೆಯನ್ನ ತಕ್ಷಣವೇ ಕೈಬಿಡಬೇಕು ಎಂದು ಆಗ್ರಹಿಸಿದರು. ನಂತರ ಜಿಲ್ಲೆಯ ಖಾಸಗಿ ಶಾಲೆಗಳಿಗೆ ತೆರಳಿದ ಸಂಘಟನೆಯ ಪದಾಧಿಕಾರಿಗಳು ಶಾಲಾ ವಾರ್ಷಿಕೋತ್ಸವ ಆಚರಣೆ ಮಾಡುವ ವೇಳೆ ಹಾಕುವ ನಾಮಫಲಕವನ್ನ ಕಡ್ಡಾಯವಾಗಿ ಕನ್ನಡದಲ್ಲಿ ಹಾಕಬೇಕು. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕನ್ನಡ ಹಾಡುಗಳನ್ನು ಬಳಸಬೇಕು. ಕನ್ನಡ ಮಾತನಾಡಿದರೆ ದಂಡ ವಿಧಿಸುವ ಪ್ರಕರಣ ಕಂಡುಬಂದಲ್ಲಿ ಅಂತಹ ಶಾಲೆಗಳ ವಿರುದ್ಧ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ನೀಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಸಂಘಟನೆಯ ಆರ್ಬಿಎಲ್ ಲೋಕೇಶ್, ನಾಗರಾಜು, ವಿನೋದ್ ರಾಜ್, ವಿನೋದ್ ಪುಟ್ಟರಾಜು, ಪ್ರದೀಪ್ ಸಿಆರ್, ಶಶಿಕುಮಾರ್, ಎಸ್ಎಸ್ಡಿ ಸುರೇಶ್, ಶಿವರಾಜು, ಚೇತನ್ ಕುಮಾರ್, ಪ್ರಸನ್ನ, ಪ್ರವೀಣ್ ಕುಮಾರ್ ಎಸ್, ನವೀನ್ ಕುಮಾರ್ ಕಿರಣ್, ಅಜಯ್, ಮಂಚೇಗೌಡ, ಶಿವರಾಜ್ ಪ್ರತಿಭಟನೆಯಲ್ಲಿ ಹಾಜರಿದ್ದರು. ಉಳಿಸಿ ಉಳಿಸಿ ಕನ್ನಡ ಉಳಿಸಿ, ಉಳಿಸಿ ಉಳಿಸಿ ಕನ್ನಡ ಉಳಿಸಿ, ಬೆಳೆಸಿ ಬೆಳೆಸಿ ಕನ್ನಡ ಬೆಳೆಸಿ, ಬೆಳೆಸಿ ಬೆಳೆಸಿರಿ ಬೆಳೆಸಿರಿ ಕನ್ನಡ ಬೆಳೆಸಿ, ತೊಲಗಿಸಿ ತೊಲಗಿಸಿ ಇಂಗ್ಲಿಷ್ ತೊಲಗಿಸಿ, ತೊಲಗಿಸಿ ತೊಲಗಿಸಿ ಇಂಗ್ಲಿಷ್ ತೊಲಗಿಸಿ, ಅಯ್ಯಯ್ಯ ಅನ್ಯಾಯ, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ. ಏನು ಇವತ್ತೊಂದು ದಿನ ನಮ್ಮ ಪ್ರವೀಣ್ ಕುಮಾರ್ ಶೆಟ್ಟಿ ಅಣ್ಣನವರ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ದಿನ ಒಂದು ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ಖಾಸಗಿ ಶಾಲೆಗಳ ವಿರುದ್ಧ ಹಮ್ಮಿಕೊಳ್ಳಲಾಗಿತ್ತು. ಇವತ್ತೊಂದು ದಿನ ಕರ್ನಾಟಕದಲ್ಲಿ ನಾವೆಲ್ಲರೂ ಹುಟ್ಟಿ ಕನ್ನಡನೇ ಇಲ್ಲದಂಥ ಪರಿಸ್ಥಿತಿ ಆಗ್ತಾ ಇದೆ. ಕನ್ನಡ ಭಾಷೆ ಇವತ್ತಿದೆ, ಆದರೆ ಇವತ್ತು ಎಷ್ಟು ಮಟ್ಟಿಗಿದೆ ಅಂತ ನಿಮ್ಮೆಲ್ರಿಗೂ ಗೊತ್ತು. ಬೆಂಗಳೂರಲ್ಲಿ ಎಷ್ಟು ಜನ ಕನ್ನಡ ಮಾತಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ 38% ಜನ ಅಂತ ಬಂದಿದೆ ರಿಸಲ್ಟ್, ನಿಮ್ಮೆಲ್ರಿಗೂ ಗೊತ್ತಿದೆ. ಆದರೆ ಇವತ್ತು ಖಾಸಗಿ ಶಾಲೆಗಳಲ್ಲಿ ಕನ್ನಡವನ್ನು ಬಳಸಬಾರ್ದು ಅಂತ ಮಕ್ಕಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರಂತೆ, ಮತ್ತು ದಂಡವನ್ನು ವಿಧಿಸ್ತಾ ಇದ್ದಾರಂತೆ. ಇದು ಎಷ್ಟು ಸರಿ? ನಾವು ಯಾವ ವರ್ತಮಾನದ ಕಾಲದಲ್ಲಿದ್ದೀವಿ? ನಾವು ಅಮೇರಿಕದಲ್ಲಿದ್ದೀವ, ಜಪಾನಲ್ಲಿದ್ದೀವ, ಎಲ್ಲಿದ್ದೀವಿ ನಾವು? ಅವ್ರಿಗೆಲ್ರಿಗೂ ಶಾಲೆ ನಡೆಸಲಿಕ್ಕೆ ಇಲ್ಲಿ ನೆಲ, ಜಲ, ಭಾಷೆ, ಇಲ್ಲಿ ನೀರು, ಇಲ್ಲಿನ ಫೀಸ್ ಬೇಕು. ಆದರೆ ಅವ್ರಿಗೆ ಭಾಷೆ ಮಾತ್ರ ಇಂಗ್ಲೀಷು, ಹಿಂದಿ ಈ ಥರನೇ ಬೇಕು. ಕನ್ನಡ ಬೇಡವಾ ಇವ್ರಿಗೆ ಯಾರಿಗೂ? ಮೊನ್ನೆ ಸುಮಾರು ಶಾಲೆಗಳಲ್ಲಿ ಶಾಲಾ ವಾರ್ಷಿಕೋತ್ಸವ ಮಾಡಿದ್ದಾರೆ ನಮ್ಮ ರಾಮನಗರ ಜಿಲ್ಲೆಯಾದ್ಯಂತ. ಒಂದು ಶಾಲೆಗಳಲ್ಲೂ ಸಹ ಕನ್ನಡ ನಾಮಫಲಕಗಳಾಗಲಿ, ಬೋರ್ಡ್ಗಳಾಗಲಿ, ಮತ್ತು ಅಲ್ಲಿನ ಚಲನಚಿತ್ರ ಗೀತೆಗಳಾಗ್ಬೋದು, ಯಾವುದರಲ್ಲೂ ಕನ್ನಡವನ್ನು ಬಳಸ್ತಾ ಇಲ್ಲ. ಯಾಕೆ ಇಷ್ಟೊಂದು ಉಡಾಫೆ ಉತ್ತರವನ್ನು ನೀವೆಲ್ಲರೂ ತಗೋತಾ ಇದ್ದೀರ ನಿಲುವನ್ನು? ಈ ಕೂಡಲೇ ಖಾಸಗಿ ಶಾಲೆಗಳು ಇಂಗ್ಲೀಷ್ನ ಜೊತೆ ಕನ್ನಡವನ್ನು ಬಳಸಬೇಕು. ಬಳಸಲಿಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಿಮಗೆ ಯಾವ ಅಧಿಕಾರಿಗಳು ಎಚ್ಚರಿಕೆ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಮುಖಾಂತರ ನಿಮ್ಮೆಲ್ಲರಿಗೂ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ತಮ್ಮ ಶಾಲೆಗಳ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಹೋರಾಟ ಹಾಕಬೇಕಾಗ್ತದೆ. ಯಾಕೆಂದರೆ ನೀವು ಮಕ್ಕಳುಗಳಿಗೆ ಇಂಗ್ಲೀಷ್ ಜೊತೆ ಕನ್ನಡವನ್ನು ಕಲಿಸ್ಲಿಕ್ಕೆ ಆದ್ಯತೆ ಕೊಡಬೇಕು. ಕನ್ನಡನೇ ಇಲ್ಲ ಅಂತ ಅಂದಾಗ ಮತ್ತು ಇಂಗ್ಲೀಷ್ನ ನೀವು ಕಲಿಸ್ಕೊಂಡು ಏನು ಮಾಡ್ತೀರಾ? ಒಂದು ಭಾಗವಾಗಿ ಮಾಡ್ಕೋಬೇಕಷ್ಟೇ ಇಂಗ್ಲೀಷ್ನ. ಇವತ್ತು ಕೇರಳ ರಾಜ್ಯದಲ್ಲಿ ನೀವು ನೋಡ್ಬೋದು, ಮಲಯಾಳಿನ ಅಲ್ಲಿನ ಮಾತೃಭಾಷೆಗೆ ಹೆಚ್ಚಿನ ಒತ್ತು ಕೊಡಬೇಕು ಅಂತ ಅಲ್ಲಿನ ರಾಜ್ಯ ಸರ್ಕಾರ ಹೇಳಿದೆ. ನಮ್ಮ ಸರ್ಕಾರಗಳು ಏನು ಮಾಡ್ತಿದೆ? ಇವತ್ತು ಕಣ್ಮುಚ್ಕೊಳ್ತಿದ್ಯಾ? ಕೇಂದ್ರ ಸರ್ಕಾರ ಹಿಂದಿ ಏರ್ತಾ ಇದೆ, ರಾಜ್ಯ ಸರ್ಕಾರ ಇಂಗ್ಲೀಷ್ ಏರ್ತಾ ಇದೆ. ಇವತ್ತು ಇಂಥ ಪರಿಸ್ಥಿತಿಗೆ ನಮ್ಮ ಕನ್ನಡ ತಲುಪ್ತಾ ಇದೆ. ದಯಮಾಡಿ ಯಾವುದೇ ರಾಜಕೀಯ ಪಕ್ಷಗಳಾಗ್ಬೋದು, ಕಾಂಗ್ರೆಸ್ ಆಗ್ಬೋದು, JDS ಆಗ್ಬೋದು, BJP ಆಗ್ಬೋದು, ಎಲ್ಲರೂ ಪಕ್ಷಗಳಿಗೂ ನಾವು ನೇರವಾಗಿ ಹೇಳ್ತಾ ಇದ್ದೀವಿ, ದಯಮಾಡಿ ಕನ್ನಡವನ್ನು ಉಳಿಸಿ. ವೋಟ್ ಬ್ಯಾಂಕ್ಗೋಸ್ಕರ ಬರೀ ಅನ್ಯ ಭಾಷೆಗಳನ್ನ ನೀವು ಬೆಳೆಸಕ್ಕೆ ಹೋಗಬೇಡಿ. ಇವತ್ತೇನಾದ್ರು ಕನ್ನಡ ಉಳಿಬೇಕು ಅಂತಂದರೆ ಹೋರಾಟಗಾರರಿಂದ ಮಾತ್ರ ಸಾಧ್ಯ. ಯಾವುದೇ ರಾಜಕೀಯ ಪಕ್ಷಗಳು ಇದಕ್ಕೆ ಉಳಿಸ್ಲಿಕ್ಕೆ ಯಾರೂ ಸಹ ಮುಂದೆ ಬರಲ್ಲ. ಹೋರಾಟಗಾರರಾದರೆ ಹೋರಾಟಗಾರನ ಇವತ್ತೆಲ್ಲರೂ ಕಡೆಗಣಿಸ್ತಾ ಇದ್ದೀರಾ. ಯಾರ್ಯಾರಿಗೋ ಮೂಲೆಯಲ್ಲೆಲ್ಲ ಕುಂತಿರೋರಿಗೆ ಪ್ರಶಸ್ತಿ ಮತ್ತೊಂದು ಕೊಟ್ಕೊಂಡು ಕಾಲ ಕಳೀತಾ ಇದ್ದೀರಾ ನಿಮ್ಮ ರಾಜಕೀಯಕ್ಕೋಸ್ಕರ. ಇವತ್ತು ಏನಾದ್ರು ನಿಜವಾದಂಥ ಕನ್ನಡ ಕರ್ನಾಟಕದಲ್ಲಿ ಉಳಿತಾ ಇದೆ ಅಂದರೆ ಅದು ಹೋರಾಟಗಾರರಿಂದ ಮಾತ್ರ. ಈ ಕೂಡಲೇ ರಾಜಕೀಯ ಪಕ್ಷಗಳಿಗೆ ದೊಡ್ಡ ಮಟ್ಟದಲ್ಲಿ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನೀವು ಈ ಕೂಡಲೇ ಎಲ್ಲ ಖಾಸಗಿ ಶಾಲೆಗಳಿಗೆ ದಯಮಾಡಿ ಕನ್ನಡವನ್ನು 60% ಬಳಸಲೇಬೇಕು ಇಂಗ್ಲೀಷ್ ಜೊತೆ ಅಂತ ನೀವೆಲ್ಲರೂ ಸಹ ರಾಜ್ಯ ಸರ್ಕಾರದಿಂದ ಎಚ್ಚರಿಕೆಯನ್ನು ಕೊಡಬೇಕು. ಮತ್ತು ಅದೇ ರೀತಿ ಏನು
ಕೇರಳದಲ್ಲಿ ತಂದ್ರಲ್ಲ ಮಲಯಾಳಿ ಭಾಷೆಗೆ, ಅದೇ ರೀತಿ ಕನ್ನಡಕ್ಕೂ ಸಹ ಪ್ರಾಧಾನ್ಯತೆ ತಗೊಬನ್ನಿ. ಸುಮ್ಮನೆ ಮಾತಲ್ಲಿ ಮಾತ್ರ ಮಾನ್ಯ ಸಿದ್ದರಾಮಯ್ಯನವರೇ ನಿಮಗೆ ಕನ್ನಡದ ಮೇಲೆ ಅಭಿಮಾನ ಇದೆ, ಡಿ ಕೆ ಶಿವಕುಮಾರ್ ಅವ್ರಿಗೂ ಅದೇ ಇದೆ, ಆದರೆ ಅದನ್ನು ಯಾರು ಬೆಳೆಸಲಿಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ. ಈ ಕೂಡಲೇ ನೀವೆಲ್ಲ ರಾಜಕೀಯ ಪಕ್ಷಗಳು, ಕುಮಾರಸ್ವಾಮಿಯವರಾಗಿರ್ಬೋದು, ಯಾರೇ ಆಗಿರ್ಬೋದು, BJP ಸರ್ಕಾರದವರಾಗಿರ್ಬೋದು, ಎಲ್ಲರೂ ಸಹ ಈ ಒಂದು ಕೇಂದ್ರ ಸರ್ಕಾರದಲ್ಲಿ ಮತ್ತು ರಾಜ್ಯ ಸರ್ಕಾರದಲ್ಲಿ ಎರಡನ್ನೂ ಸಹ ಮಾತಾಡಿ ರಾಜ್ಯದಲ್ಲಿ ಕನ್ನಡ ಭಾಷೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಿಸಬೇಕು. ಇಲ್ಲವಾದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮುಂದಿನ ದಿನದಲ್ಲಿ ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ಹಾಕಬೇಕಾಗುತ್ತದೆ. ನಿಮ್ಮ ವಿರುದ್ಧನೂ ಹಾಕಬೇಕಾಗ್ತದೆ, ಖಾಸಗಿ ಶಾಲೆಗಳ ವಿರುದ್ಧವೂ ಹಾಕಬೇಕಾಗ್ತದೆ. ಮತ್ತು ಖಾಸಗಿ ಶಾಲೆಗಳಿಗೆ ನೇರವಾಗಿ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ತಮ್ಮ ಶಾಲೆಗಳಲ್ಲಿ ಮಕ್ಕಳು ಕನ್ನಡ ಮಾತಾಡಿದ್ರೆ ಏನಾದರೂ ನೀವು ದಂಡ ವಿಧಿಸಿದ್ದು ನಮಗೆ ಇವತ್ತು ಗೊತ್ತಾದರೆ ಮುಂದಿನ ದಿನಗಳಲ್ಲಿ ನೇರವಾಗಿ ನಿಮ್ಮ ಶಾಲೆಗೆ ಬಂದು ನಾವು ಮುಚ್ಚುವಂಥ ಕೆಲಸ ಮಾಡ್ತಾ ಇದ್ದೀವಿ. ಮತ್ತು ಏನು ಶಾಲಾ ವಾರ್ಷಿಕೋತ್ಸವಗಳನ್ನ ಆಚರಣೆ ಮಾಡ್ತೀರಾ 60% ಕನ್ನಡ ಹಾಡುಗಳಿಗೇ ಮಕ್ಕಳು ಕಲಿಸ್ಬೇಕು. ನೀವು ಇವತ್ತು ಕನ್ನಡ ಕಲಿಸ್ಲಿಲ್ಲ ಅಂದರೆ ಮಕ್ಕಳಿಗೆ ಬರೀ ಇಂಗ್ಲೀಷ್ನ ಹೇಳ್ಕೊಟ್ರೆ ಅವರು ಮುಂದಿನ ದಿನ ಕನ್ನಡವನ್ನು ಯಾವ ರೀತಿ ಬೆಳೆಸ್ತಾರೆ? ನಾವು ಮಕ್ಕಳಿಗೆ ಕನ್ನಡವನ್ನು ಹೇಳ್ಕೊಟ್ಟಿರ್ತಾರೆ, ಅವ್ರ ಮಕ್ಕಳು ಮೊಮ್ಮಕ್ಕಳಿಗೆ ಕನ್ನಡವನ್ನು ಕಲಿಸೋಂಥ ಕೆಲಸ ಆಗೋದು. ಇಲ್ಲಾಂದರೆ ಯಾವ ಥರ ಕಲಿತಾರೆ ಅವರೆಲ್ಲರೂ? ಮುಂದಿನ ದಿನಗಳು ನಮ್ಮ ಸಂಸ್ಕೃತಿ ಉಳಿಬೇಕು ಅಂದರೆ ಖಾಸಗಿ ಶಾಲೆಗಳಲ್ಲಾಗಬೇಕು. ಮತ್ತು ಇವತ್ತು ಸರ್ಕಾರಿ ಶಾಲೆಗಳು ಎಷ್ಟು ಮುಚ್ಚಿದೆ ಅಂತ ನಿಮ್ಮೆಲ್ರಿಗೂ ಗೊತ್ತು. ಯಾಕೆ ಮುಚ್ತಾ ಇದೆ ಅಂತಂದರೆ ನಮ್ಮ ಸರ್ಕಾರಗಳು ಆ ಥರ ನಡೆಸ್ತಾ ಇದೆ. ಅದರಿಂದಾಗಿ ಎಷ್ಟೋ ಶಾಲೆಗಳು ಬಿದ್ದೋಗಿದೆ, ಮುರಿದೋಗಿದೆ. ಅದರಿಂದಾಗಿ ಎಲ್ಲ ಖಾಸಗಿ ಶಾಲೆಗಳ ಜೊತೆ ವಾಲ್ತಾ ಇದ್ದಾರೆ ಪೋಷಕರು. ಇವತ್ತೊಂದು ದಿನ ದಯಮಾಡಿ ಯಾರೂ ಸಹ ಕನ್ನಡವನ್ನು ಕಡೆಗಣಿಸಬಾರ್ದು. ಯಾವುದೇ ಖಾಸಗಿ ಶಾಲೆಗಳಾಗಿರ್ಬೋದು, ಇದ್ರ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಮಾಡೋದ್ರಿಂದ ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮುಂದಿನ ದಿನದಲ್ಲಿ ದೊಡ್ಡ ಮಟ್ಟದ ಹೋರಾಟ ಹಾಕಬೇಕಾಗಬೇಕು ಅಂತ ಹೇಳ್ತಾ. ಎಷ್ಟು ದಿವಸ ಗಡುವು ಕೊಡ್ತೀರಾ ಸರ್? ಆಮೇಲೆ ಶೈಕ್ಷಣಿಕ ವರ್ಷ ಮುಗೀತಾ ಬಂತು, ಇನ್ನೇನು 2 ತಿಂಗಳಲ್ಲಿ ಎಕ್ಸಾಮ್ಗಳು ಬಂದ್ಬಿಡುತ್ತೆ. ಅದಾದಮೇಲೆ ಹೊಸ ಶೈಕ್ಷಣಿಕ ವರ್ಷಕ್ಕೆ ಏನು ತಗೋತೀರಾ ಕ್ರಮ? ಎಷ್ಟು ದಿವಸ ಒಳಗಡೆ ಇದು ಮಾಡಿ? ನಾವು ಅವರಿಗೆ 1 ತಿಂಗಳ ಕಾಲ ಗಡುವನ್ನು ಕೊಡ್ತಾ ಇದ್ದೀವಿ. 1 ತಿಂಗಳ ಕಾಲದಲ್ಲಿ ಯಾವುದೇ ಖಾಸಗಿ ಶಾಲೆಗಳು ಎಚ್ಚೆತ್ಕೊಂಡಿಲ್ಲ. ಮತ್ತು ಇವತ್ತು ಇಲ್ಲಿನ ಏನು DDPI ಅವರು ಇದ್ದಾರೆ, ವ್ಯವಸ್ಥಾಪಕರಿದ್ದಾರೆ, ಅವ್ರ ಮುಖಾಂತರನೂ ನೇರವಾಗಿ ಎಲ್ಲ ಖಾಸಗಿ ಶಾಲೆಗಳಿಗೂ ಒಂದು ವಾರ್ನಿಂಗ್ ಕೊಡಿಸೋ ಮುಖಾಂತರ ನಾವು ಇವತ್ತು ಈ ಒಂದು ಹೋರಾಟವನ್ನು ಹಾಕೊಂಡಿದ್ದೀವಿ. ಏನಾದ್ರು ಮುಂದಿನ ದಿನಗಳಲ್ಲಿ ಇನ್ನು 1 ತಿಂಗಳ ಕಾಲ ಗಡುವಲ್ಲಿ ಖಾಸಗಿ ಶಾಲೆಗಳು ಎಚ್ಚೆತ್ಕೊಂಡಿಲ್ಲ ಅಂತಂದರೆ ನಮ್ಮದು ತೀವ್ರ ಸ್ವರೂಪಕ್ಕೆ ಈ ಹೋರಾಟ ಹೋಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನು ಈಗ ಖಾಸಗಿ ಶಾಲೆಗಳು ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಕನ್ನಡ ಬಳಕೆ ಕಡ್ಡಾಯ ಅಂತ ಇದೆ. ಕನ್ನಡ ಭಾಷಾ ಕಲಿಕಾ ನಿಯಮ ಕಾಯ್ದೆಯಡಿ ಪ್ರಕಾರ 2015 ಕಾಯ್ದೆಯಡಿ ಪ್ರಕಾರದಲ್ಲಿ ಕನ್ನಡ ಬಳಕೆ ಕಡ್ಡಾಯ. ಆದರೆ ಈ ಖಾಸಗಿ ಶಾಲೆಗಳು ಹಾಗೂ ಸರ್ಕಾರಿ ಶಾಲೆಗಳಲ್ಲಿ ಕನ್ನಡ ಬಳಕೆನ ಎಲ್ಲೋ ತುಳಿತಾ ಬರ್ತಾ ಇದ್ದಾರೆ. ಇಂಗ್ಲೀಷ್ನ ಬೆಳೆಸುವಂಥ, ಹಿಂದಿನ ಬೆಳೆಸುವಂಥ ಪ್ರವೃತ್ತಿ ಎತ್ತು ಹಿಡಿತಾ ಇದ್ದಾರೆ. ಇದೇ ಮೊನ್ನೆ ಕೇರಳದಲ್ಲಿ ಕನ್ನಡ ಬಾವುಟ ಹಾರಿಸ್ಬೇಕಾದ್ರೆ ಈ ಥರದ ನಮ್ಮನ್ನ ಎಲ್ಲರಿಗೂ ಅವಮಾನ ಮಾಡ್ತಾ ಇದ್ದಾರೆ. ಅದಾದಮೇಲೆ ಈಗ ರೈಲ್ವೆ ಎಕ್ಸಾಮ್ ಬಿಟ್ಟಿದ್ರು. ಮೊನ್ನೆ ನಮ್ಮ ಸ್ನೇಹಿತರು ಬಣದಿಂದ ಒಂದು ಹೋರಾಟ ಮಾಡಿದ್ದಾರೆ. ರೈಲ್ವೆ ಎಕ್ಸಾಮಲ್ಲಿ ಇಂಗ್ಲೀಷ್ ಮತ್ತು ಹಿಂದಿ ಬಳಕೆ ಮಾಡ್ತಾ ಇರೋದನ್ನೆಲ್ಲ ಖಂಡಿಸಿ ಅವರು ಒಂದು ಬೃಹತ್ವಾಗಿ ಒಂದು ಹೋರಾಟ ಮಾಡಿದ್ದಾರೆ, ಕನ್ನಡ ಬಳಕೆ ಕಡ್ಡಾಯ ಅಂತ. ಆದರೆ ನಾವು ಮಾತೃಭಾಷೆನೇ ಬೆಳೆಸುವಂಥದ್ದು ನಮ್ಮ ಸಂಸ್ಕೃತಿ ಆಗಿದೆ. ಈ ಸಂಸ್ಕೃತಿನ ಅಳಿಸುವಂಥ ಒಂದು ಶಾಲೆಗಳು ಇನ್ನೂ ಪ್ರವೃತ್ತಿಯಲ್ಲಿ ರಾಮನಗರ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿವೆ. ಇವನ್ನೆಲ್ಲ ಬಳಕೆ ಮಾಡಬೇಕು ಅಂತ ಸರ್ಕಾರ ಆದೇಶ ಮಾಡಿದ್ರು ಕನ್ನಡ ಬಳಕೆನ. ಆದರೆ ಈ ಅವಿವೇಕಿಗಳು ಖಾಸಗಿ ಶಾಲೆಗಳು ಎಂಜಲ್ ಕಾಸಿಗೋಸ್ಕರ, ಬೇರೆಯವ್ರ ಹೇಳಿಕೆ ಒಂದು ಇದಕ್ಕೋಸ್ಕರ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ನ ಬಳಕೆ ಮಾಡ್ತಿದ್ದಾರೆ. ಪ್ರತಿಯೊಂದು ಶಾಲೆಗಳಲ್ಲಿ ಇಂಗ್ಲೀಷ್ನ ಬಳಕೆ ಮಾಡ್ಕೊಂಡು ಬರ್ತಾಯಿತ್ತು ಅಂದರೆ ನಮ್ಮ ಮಾತೃಭಾಷೆ ಕನ್ನಡನ ಬೆಳೆಸೋದು ಯಾವಾಗ? ಈ ಹಿಂದೆ ಎಕ್ಸಾಮ್ ರಿಸಲ್ಟ್ ಬಂದಿದ್ದಾಗ ಎಷ್ಟೋ ಜನ ಕನ್ನಡ ವಿದ್ಯಾರ್ಥಿಗಳು ಫೇಲ್ ಆಗಿರುವಂಥದ್ದು ಘಟನೆ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಬೆಳಕಿಗೆ ಬಂದಿದೆ. ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ ಅಂತ ನಾವು ಈ ಹೋರಾಟ ಮಾಡ್ತಾ ಇದ್ದೀವಿ. ಈ ಹೋರಾಟದ ಮುಖಾಂತರ ಏನು ಹೇಳೋದು ಅಂತ ಹೇಳಿದ್ರೆ, ಇಂಥ ಖಾಸಗಿ ಶಾಲೆಗಳ ವಿರುದ್ಧ ಆರ್ಟಿಕಲ್ 2015 ಕಾಯ್ದೆಯಡಿ ಪ್ರಕಾರದ ಇಂಥ ಶಾಲೆಗಳ ಖಾಸಗಿ ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಏನೇನು ನೀವು ಲೈಸೆನ್ಸ್ ಪಡೆದು ಅದನ್ನು ರದ್ದತಿ ಮಾಡಬೇಕು. ಇನ್ನು ಮುಂದೆ ಈ ಕನ್ನಡ ಬಳಕೆ ಮಾಡೋದಿಲ್ಲ ಅಂತ ಹೇಳಿದ್ರೆ ನಾವು ಮುಂದೆ ಒಂದು ಹೋರಾಟನ ರೂಪ ಮಾಡಿ ಬೃಹತ್ವಾಗಿ ರಾಮನಗರ ಜಿಲ್ಲಾದ್ಯಂತ ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಜೈ